ಮಲೆನಾಡಿನ ಹಸಿರು ಬೆಟ್ಟಗಳ ನಡುವೆ ಚಿಕ್ಕಮಗಳೂರು ಜಿಲ್ಲೆಯ ಸಣ್ಣ ಹಳ್ಳಿ ಕೃಷ್ಣಾಪುರ. ಡಿಸೆಂಬರ್ ತಿಂಗಳು ಮುಗಿಯುತ್ತಾ ಬಂದಂತೆ ಹಳ್ಳಿಯಲ್ಲಿ ಸುಗ್ಗಿಯ ತಯಾರು ಜೋರಾಗಿತ್ತು. ಗದ್ದೆಗಳಲ್ಲಿ ಭತ್ತದ ತೆನೆಗಳು ಬಂಗಾರದಂತೆ ಜಗಮಗಿಸುತ್ತಿದ್ದವು. ಆ ಊರಿನಲ್ಲಿ ಮಲ್ಲೇಗೌಡ ಎಂಬ ರೈತ ತನ್ನ ಹೆಂಡತಿ ರತ್ನಮ್ಮ ಮತ್ತು ಇಬ್ಬರು ಮಕ್ಕಳಾದ ಚಿನ್ನು ಹಾಗೂ ಮುತ್ತು ಜೊತೆ ವಾಸವಾಗಿದ್ದನು. ಮಲ್ಲೇಗೌಡನಿಗೆ ಆಸ್ತಿ ಎಂದರೆ ಅವನ 2 ಎತ್ತುಗಳು, ಕರಿಯ ಮತ್ತು ಧವಳ. ಅವನ್ನು ಅವನು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಆದರೆ ಆ ವರ್ಷ ಹಳ್ಳಿಯಲ್ಲಿ ಒಂದು ಸಮಸ್ಯೆ ಎದುರಾಗಿತ್ತು. ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಊರಿನ ದೊಡ್ಡ ಕೆರೆ ಒಣಗುತ್ತಾ ಬಂದಿತ್ತು. ಕಾಡಿನಿಂದ ಬಂದ ಕಾಡು ಹಂದಿಗಳು ಅರ್ಧದಷ್ಟು ಬೆಳೆಯನ್ನು ನಾಶ ಮಾಡಿದ್ದವು. ಹಬ್ಬದ ದಿನ ಹತ್ತಿರ ಬರುತ್ತಿದ್ದರೂ ಮಲ್ಲೇಗೌಡನ ಮನೆಯಲ್ಲಿ ಸಡಗರವಿರಲಿಲ್ಲ. ಸಾಲಗಾರರು ಬಾಗಿಲಿಗೆ ಬಂದು ನಿಂತಿದ್ದರು. ಹಬ್ಬಕ್ಕೆ ಹಣ ಎಲ್ಲಿಂದ ತರುವುದು ಎಂದು ಚಿಂತೆ ರತ್ನಮ್ಮನನ್ನು ಕಾಡುತ್ತಿತ್ತು. ಒಂದು ದಿನ ಸಾಲಗಾರ ಸಾಹುಕಾರ ಸಿದ್ದಪ್ಪ ಮನೆಗೆ ಬಂದು, ಮಲ್ಲೇಗೌಡ, ಸಾಲ ತೀರಿಸದಿದ್ದರೆ ನಿನ್ನ ಜೋಡೆತ್ತುಗಳನ್ನು ನಾಳೆಯೇ ನನ್ನ ಕೊಟ್ಟಿಗೆಗೆ ಕಳುಹಿಸಿಕೊಡು ಎಂದು ಬೆದರಿಕೆ ಹಾಕಿ ಹೋದನು. ಮಲ್ಲೇಗೌಡನ ಕಣ್ಣಲ್ಲಿ ನೀರು ತುಂಬಿತ್ತು. ಸಂಕ್ರಾಂತಿಯ ಹಿಂದಿನ ದಿನ ಬೋಗಿ ಹಬ್ಬ. ಮನೆಯಲ್ಲಿದ್ದ ಹಳೆಯ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ ಸುಡುವುದು ಈ ಹಬ್ಬದ ವಾಡಿಕೆ. ಅಂದು ಮಲ್ಲೇಗೌಡ ನಿರ್ಧರಿಸಿದನು, ಯಾರೇ ಬಂದರೂ ನನ್ನ ಎತ್ತುಗಳನ್ನು ಬಿಟ್ಟುಕೊಡುವುದಿಲ್ಲ. ತನ್ನ ಮನಸ್ಸಿನ ಭಾರವನ್ನೆಲ್ಲ ಆ ಬೋಗಿ ಬೆಂಕಿಯಲ್ಲೇ ಹಾಕಿ ಸುಟ್ಟಂತೆ ಭಾವಿಸಿದನು. ಅಂದು ಸಂಜೆ ಮಕ್ಕಳು ಎಳ್ಳು ಕುಟ್ಟಲು ಸಹಾಯ ಮಾಡಿದರು. ರತ್ನಮ್ಮ ಸಜ್ಜಿಗೆ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ತಯಾರಿಸಿದಳು. ಬಡತನವಿದ್ದರೂ ಆ ಮನೆಯಲ್ಲಿ ಪ್ರೀತಿ ಇತ್ತು. ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದ ಮಲ್ಲೇಗೌಡ ತನ್ನ ಎತ್ತುಗಳನ್ನು ಕರೆದುಕೊಂಡು ನದಿಗೆ ಹೋದನು. ಅವುಗಳನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಅವುಗಳ ಮೈ ಮೇಲೆ ಬಣ್ಣದ ರಂಗೋಲಿಯನ್ನು ಬಿಡಿಸಿದನು. ಮನೆಯಲ್ಲಿ ರತ್ನಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ತೊಡಿಸಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಎಳ್ಳು ಬೆಲ್ಲ ಹಂಚಲು ಕಳುಹಿಸಿದಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎನ್ನುತ್ತಾ ಮಕ್ಕಳು ಇಡೀ ಹಳ್ಳಿಯಲ್ಲಿ ಸಂಭ್ರಮಿಸಿದರು. ಸಂಕ್ರಾಂತಿ ಎಂದರೆ ಕೇವಲ ತಿನ್ನುವುದಲ್ಲ, ಮನುಷ್ಯರ ನಡುವಿನ ದ್ವೇಷ ಮರೆತು ಪ್ರೀತಿ ಹಂಚುವುದು ಎಂದು ದೊಡ್ಡವರು ಹೇಳಿಕೊಟ್ಟರು. ಸಂಜೆ ಊರಿನ ದೊಡ್ಡ ಮೈದಾನದಲ್ಲಿ ಕಿಚ್ಚು ಹಾಯಿಸುವ ಸ್ಪರ್ಧೆ ಇತ್ತು. ದೊಡ್ಡದಾಗಿ ಬೆಂಕಿ ಹಚ್ಚಲಾಗಿತ್ತು. ಹಳ್ಳಿಯ ಎಲ್ಲ ಎತ್ತುಗಳನ್ನು ಅದರ ಮೇಲೆ ಹಾಯಿಸಿದರು. ಸಿದ್ದಪ್ಪ ಸಾಹುಕಾರ ತನ್ನ ದುಬಾರಿ ಎತ್ತುಗಳೊಂದಿಗೆ ಅಲ್ಲಿಗೆ ಬಂದಿದ್ದನು. ಸ್ಪರ್ಧೆ ಶುರುವಾಯಿತು. ಸಿದ್ದಪ್ಪನ ಎತ್ತುಗಳು ಬೆಂಕಿ ಕಂಡು ಹೆದರಿ ಓಡಿದವು. ಆಗ ಮಲ್ಲೇಗೌಡ ತನ್ನ ಕರಿಯ ಮತ್ತು ಧವಳನನ್ನು ಕರೆದುಕೊಂಡು ಬಂದನು. ಇಡೀ ಊರು ನೋಡುತ್ತಿತ್ತು. ಮಲ್ಲೇಗೌಡ ಎತ್ತುಗಳ ಕಿವಿ ಹತ್ತಿರ ಹೋಗಿ, ನಮ್ಮ ಬದುಕು ನಿಮ್ಮ ಮೇಲಿದೆ ಮಕ್ಕಳೇ ಎಂದು ಪಿಸುಗುಟ್ಟಿದನು. ಆ ಎತ್ತುಗಳು ಸಿಂಹದಂತೆ ಗರ್ಜಿಸಿ ಆ ಎತ್ತರವಾದ ಬೆಂಕಿಯ ಮೇಲೆ ಗಾಳಿಯಲ್ಲಿ ಹಾರಿದಂತೆ ಹಾರಿದವು. ಸಿದ್ದಪ್ಪನಿಗೆ ಅವಮಾನವಾಯಿತು, ಆದರೆ ಊರ ಜನರಿಗೆ ಖುಷಿಯಾಯಿತು. ಅದೇ ಸಮಯದಲ್ಲಿ ಊರಿನ ಪಶುವೈದ್ಯರೊಬ್ಬರು ಅಲ್ಲಿಗೆ ಬಂದರು. ಅವರು ಮಲ್ಲೇಗೌಡನ ಎತ್ತುಗಳ ಶಕ್ತಿ ಮತ್ತು ಅವುಗಳ ಆರೈಕೆಯನ್ನು ನೋಡಿ ಮೆಚ್ಚಿದರು. ಮುಂದಿನ ತಿಂಗಳು ನಡೆಯಲಿರುವ ಜಿಲ್ಲಾ ಮಟ್ಟದ ಪಶು ಪ್ರದರ್ಶನಕ್ಕೆ ಇವೇ ಎತ್ತುಗಳು ಆಯ್ಕೆಯಾದವು ಎಂದು ಘೋಷಿಸಿದರು. ಅದಕ್ಕಾಗಿ ಸರ್ಕಾರದಿಂದ ಸಿಗುವ ಪ್ರೋತ್ಸಾಹ ಧನವನ್ನು ತಕ್ಷಣವೇ ಘೋಷಣೆ ಮಾಡಲಾಯಿತು. ಆ ಹಣ ಸಾಹುಕಾರನ ಸಾಲ ತೀರಿಸಲು ಸಾಕಾಗಿತ್ತು. ಮಲ್ಲೇಗೌಡನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಎಳ್ಳು ಬೆಲ್ಲ ಹಂಚಿದ ದಿನವೇ ಅವನ ಬದುಕಿನ ಕಹಿ ದೂರವಾಗಿ ಸಿಹಿ ಬಂದಿತ್ತು. ಸಂಕ್ರಾಂತಿ ಹಬ್ಬವು ಕೇವಲ ಋತುವಿನ ಬದಲಾವಣೆಯಲ್ಲ, ಅದು ರೈತನ ಬದುಕಿನಲ್ಲಿ ಭರವಸೆಯ ಹೊಸ ಸೂರ್ಯೋದಯ ಎಂದು ಆ ಹಳ್ಳಿ ಸಾಬೀತುಪಡಿಸಿತು.